ಮಸಾಲೆ ಸಾಂಬಾರುಗಳನ್ನು ತಿಂದು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಯಾವ ಮಸಾಲೆಯೂ ಇಲ್ಲದ ಒಂದು ಸಾತ್ವಿಕವಾದ ಹುಳಿ ಮಾಡುವುದು ಹೇಗೆ ಅಂತ ಒಂದೇ ನಿಮಿಷದಲ್ಲಿ ತೋರಿಸ್ತೇನೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಜಾತ. ಬೇಳೆ ತೊಳೆದು ಅರಸಿನ ತೆಂಗಿನೆಣ್ಣೆ ಹಾಕಿ ನೀರು ಸೇರಿಸಿ ಬೇಲಿಕ್ಕಿಟ್ಕೊಳ್ಳಿ. ಈಗ ಹುಳಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಕೊಳ್ಳಿ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ನೆನೆಸಿಕೊಳ್ಳಿ. ನಾನೀಗ ನಿಮಗೆ ತೋರಿಸ್ತಾ ಇರೋದು ಉಡುಪಿ ಬ್ರಾಹ್ಮಣ ಶೈಲಿಯ ತುಂಬ ಸರಳವಾದ ಬೆಂಡೆಕಾಯಿಯ ಬೋಳು ಹುಳಿ. ಹೆಚ್ಚಿರುವ ಬೆಂಡೆಕಾಯಿಗೆ ಹುಣಸೆ ಹಣ್ಣಿನ ರಸವನ್ನು ಕಿವುಚಿ ಹಾಕ್ಕೊಳ್ಳಿ ಮತ್ತು ನೆನೆಸಿಕೊಂಡಿರುವ ಇಂಗನ್ನು ಕೂಡ ಸೇರಿಸ್ಕೊಳ್ಳಿ. 4 ಹಸಿಮೆಣಸಿನಕಾಯಿಯನ್ನು ಈಗ ಸೀಳಿ ಹಾಕ್ಕೊಳ್ಳಿ ಮತ್ತು 1 ಗರಿ ತಾಜಾ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಕೊಳ್ಳಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. 2 ಚಿಕ್ಕ ಚಮಚ ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಬೇಯಲಿಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಈಗ ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಳಿ. ಈ ಕಡೆ ಬೆಂದಿರುವ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಬೆಂದಿರುವ ಬೆಂಡೆಕಾಯಿ ಹೋಳಿಗೆ ಈಗ ಈ ಬೇಳೆಯನ್ನು ಸೇರಿಸಿ ಚೆನ್ನಾಗಿ ಕಲಕಿ ಇದನ್ನು ಕುದಿಲಿಕ್ಕೆ ಬಿಟ್ಬಿಡಿ. ಕುದೀತಾ ಇರುವಾಗ 1 ಮುಷ್ಟಿಯಷ್ಟು ತಾಜಾ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ತೆಂಗಿನ ಎಣ್ಣೆಯಲ್ಲಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಹಾಕಿಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಏನು ಬೇಡದ ಈ ಘಮ ಘಮ ಬೆಂಡೆ ಬೋಳು ಹುಳಿ ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಅತ್ಯಂತ ಸೌಮ್ಯ ರುಚಿಯ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ನೇಹಿತರೆ. ಖಂಡಿತವಾಗಲೂ ನಿಮಗೂ ಖುಷಿಯಾಗುತ್ತೆ. ಈಗ ಬನ್ನಿ ಬಿಸಿ ಬಿಸಿ ಊಟ ಮಾಡುವ.